ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವು ಮೊನ್ನೆ ತಾನೇ ಒಂದು ಪೇಪರ್ ಕಟಿಂಗ್ಸ್ ನೋಡಿದ್ರಿ. ಮಾರ್ಚ್ 28ರ ನಂತರ ಹೊಸ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗುವುದು ಅಂತೇಳಿ ಡಾಕ್ಟರ್ ಪರಮೇಶ್ವರ್ ಸರ್ ಅವರು ಹೇಳಿದ್ರು. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧ ಪೊಲೀಸ್ ಕಾನ್ಸ್ಟೇಬಲ್, PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಮಾರ್ಚ್ ಎಂಡಿನಲ್ಲಿ ಅಥವಾ ಮಾರ್ಚ್ 28ರ ನಂತರ ಆಯ್ತಪ್ಪ ಅಂದ್ರ ವಯೋಮಿತಿ ಸಡಿಲಿಕೆ ಎಷ್ಟು ವರ್ಷ ಕೊಡ್ತಾರ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಿನ್ನೆ ತಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಸಾಕಷ್ಟು ಜನ ವಯೋಮಿತಿ ಸಡಿಲಿಕೆ ಬಗ್ಗೆ ಕೇಳಿದ್ರಿ. ಅದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀವ್ರಿ. ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FDA, ವಿಲೇಜ್ ಅಕೌಂಟ್ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರ ಯಾರಿಗಾದ್ರೂ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದ್ರು ಬೇಕಾಗಿತ್ತ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನು ಮಾಡಕ್ ಹೋಗ್ಬೇಡ್ರಿ. ನಿಮಗೆ ಯಾವ ನೋಟ್ಸ್ ಬೇಕು, ಹಾಯ್ SDA ಬೇಕಂದ್ರೆ SDA, FDA ಬೇಕಂದ್ರೆ FDA, ಪ್ರತಿಯೊಂದು ಯಾವ ಬೇಕಲ್ಲ ಹಾಯ್ SDA ನೋಟ್ಸ್, FDA ನೋಟ್ಸ್, PC ನೋಟ್ಸ್ ಅಂತ ಮೆಸೇಜ್ ಹಾಕ್ರಿ. ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡ್ತೀವ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಯೋಮಿತಿ ಸಡಿಲಿಕೆ ಎಷ್ಟು ವರ್ಷ ನೀಡಿದ್ದಾರಾ ನೋಡೋದಾದ್ರೆ, ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪತ್ರಯಂತ್ರ ಅಫಿಷಿಯಲ್ ಆದ ಮಾಹಿತಿ ಏನಿದೆ ಅದಲ್ಲ, ಇದು 1137 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಿಸಿದಂತೆ 2022ರಲ್ಲಿ ನೇಮಕಾತಿ ಆಗೈತಲ್ಲ, ಅದರದ್ದು PDF ರೀ. ಅಫಿಷಿಯಲ್ ಆಗಿ ಇದ್ದಿದ್ದ ತಗೊಂಡಿವಿ. ಯಾಕಪ್ಪ ಅಂದ್ರ ನಿಮ್ಗೆ ವಯೋಮಿತಿ ಸಡಿಲಿಕೆಯಲ್ಲಿ ಮತ್ತೆ ಇನ್ನೊಂದು ವಿಡಿಯೋ ನೋಡೋ ಅವಶ್ಯಕತೆ ಬೀಳಬಾರದು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವ್ರಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು 19. ಇದು ಸಿವಿಲ್ ಹುದ್ದೆ ಆದ ಕಾರಣಕ್ಕಾಗಿ 19 ರೀ. ನಿಮ್ದೇನಾದ್ರು CRDR ಗೆ ಅರ್ಜಿಯನ್ನ ಸಲ್ಲಿಸ್ಬೇಕಂದ್ರ ಕನಿಷ್ಠ ವಯಸ್ಸು 18 ಇರುತ್ತೆ. ಯಾಕಂದ್ರೆ ಅದು 10th ಮೇಲಿರುವ ನೋಟಿಫಿಕೇಶನ್ ರೀ. ಹೀಗೆ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 27 ವರ್ಷದವರೆಗೆ ಗರಿಷ್ಠ ವಯೋಮಿತಿ ಇದು. ಓಕೆ, ಗರಿಷ್ಠ ವಯೋಮಿತಿ. ಇತರೆ ಅಭ್ಯರ್ಥಿಗಳಿಗೆ 25 ವರ್ಷ ಗರಿಷ್ಠ ವಯೋಮಿತಿ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷದವರೆಗೂ ಕೂಡ ವಯೋಮಿತಿ ಸಡಿಲಿಕೆಯವರೆಗೆ ಇರುತ್ತದೆ. ಹಾಗಿದ್ರೆ ಈ ಹುದ್ದೆಗಳಿಗೆ ಈಗ ಇದು ಲಾಸ್ಟ್ ಟೈಮ್ ದಾತು ವಯೋಮಿತಿ ಸಡಿಲಿಕೆಯನ್ನ ಎಷ್ಟು ವರ್ಷ ಕೊಡ್ತಾರೆ. ಸ್ನೇಹಿತರೆ, ನೀವು ಆಲ್ರೆಡಿ ಕರ್ನಾಟಕ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಅಪ್ಡೇಟ್ ಅನ್ನ ಕೊಟ್ಟೈತ್ರಿ. ಸ್ನೇಹಿತರೆ, ಈ ವರ್ಷ ಅಂದ್ರ ನೇಮಕಾತಿ 2022 ಆಗಿದ್ದು ಮತ್ತೆ 2026 ಆದ್ರೂ ಕೂಡ ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್, PSI ನೇಮಕಾತಿ ಆಗಿಲ್ಲ. ಸೊ ಅದಕ್ಕಾಗಿ ಅವರೇ ನಿಮಗೆ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಏನ್ ಕೊಟ್ಟಾರಪ್ಪ ಅಂದ್ರ, ಮೊದಲಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಅಂದ್ರು, ಆಮೇಲೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆದ ಕಾರಣಕ್ಕಾಗಿ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಒಂದು ನೇಮಕಾತಿಗೆ ಮಾತ್ರ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಯಾವ ರೀತಿಯಪ್ಪ ಒಂದು ನೇಮಕಾತಿ? ಸ್ನೇಹಿತರೆ, ಒಂದ್ ನೇಮಕಾತಿ ಅಂದ್ರೆ ಕೇವಲ ಒಂದು ಕಾನ್ಸ್ಟೇಬಲ್ ಹುದ್ದೆ ಕರೆದ್ರ ಅದು ಕಷ್ಟ ಅಲ್ರಿ. ಕಾನ್ಸ್ಟೇಬಲ್ ಅಲ್ಲಿ ಬರುವ PC ಅಲ್ಲಿ ಏನೇನ್ ಬರ್ತಾವ, CARDR ಬರುತ್ತಾ, KSRP ಬರುತ್ತಾ, ಅದೇ ರೀತಿ ಸಿವಿಲ್ ಬರುತ್ತಾ, ಇನ್ನ ಅದೇ ರೀತಿ KSISF ಬರ್ತಾವ, ಆರ್ಡರ್ ಬರ್ತಾ. ಯಾವುದೇ ಒಂದು ನೇಮಕಾತಿ ಆಗತ್ತಲ್ಲ ಅಂದ್ರೆ 2027ರವರೆಗೆ ಆಗುವ ಎಲ್ಲಾ ನೇಮಕಾತಿಗೂ ಕೂಡ ಈ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೇವಲ ಒಂದು ಬಾರಿಗೆ ಒಂದು PC ಅಲ್ಲಿ CRDR ಕೊಂದ, ಸಿವಿಲ್ ಕೊಂದ, KSRP ಕೊಂದ, KSISF ಗೆ ಒಂದ, ಈ ರೀತಿ ಅವರು ಕೊಡ್ತಾರೆ. ಇದು ವಯೋಮಿತಿ ಸಡಿಲಿಕೆಯನ್ನ 5 ವರ್ಷ. 5 ವರ್ಷ ಅಂದ್ರ ಗರಿಷ್ಠ ವಯೋಮಿತಿ 27 ಐತಿ. ಹಿಂದುಳಿದ ವರ್ಗ ಪ್ಲಸ್ ನಿಮ್ದು ಅದೇ ರೀತಿ SC ST ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ರಿ 27 ಪ್ಲಸ್ 5 1
ಒಟ್ಟಾರೆಯಾಗಿ ಇವರು 32 ವರ್ಷದವರವರೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅವರು ಡೇಟ್ ಅನ್ನ ಕೊಡ್ತಾರ, ಆ ಡೇಟ್ ಒಳಗಡೆ ನಿಮ್ಗ 32 ವರ್ಷ ಮೀರಬಾರದಂತ ಕೊಟ್ಟಿರ್ತಾರ. ನೇಮಕಾತಿ ಆದಾಗ ಬರುತ್ರಿ ಅದ. ಇನ್ನ ಇತರೆ ವರ್ಗಕ್ಕ 25 ಐತಿ, ಇದಕ್ಕ ಪ್ಲಸ್ 5 ವರ್ಷ ಅಂದ್ರ ಒಟ್ಟಾರೆಯಾಗಿ 30 ವರ್ಷದವರೆಗೆ ಇವರು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿನೇ ಆಗಿರುತ್ತದ. ನೇಮಕಾತಿ ಆದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲಿವರೆಗೆ ಅರ್ಜಿಯನ್ನ ಸಲ್ಲಿಸಬಹುದು, ಎಲ್ಲಿವರೆಗೆ ಅರ್ಜಿಯನ್ನ ಸಲ್ಲಿಸಬಾರ್ದು ಅಂತೇಳಿ ತಿಳಿಸ್ತಾರ್ರಿ. ಯಾಕಪ್ಪ ಅಂದ್ರ ಅವರು ನೇಮಕಾತಿ ಆದಾಗ ಕೊಟ್ಟಿರ್ತಾರೆ. ನೇಮಕಾತಿ ಈಗ 21/11/2022 ನೇಮಕಾತಿ ಆಯ್ತಪ್ಪ ಅಂದ್ರ ಈ ದಿನಾಂಕದ ಒಳಗಡೆ ನಿಮ್ಗ 19 ವರ್ಷನೂ ಆಗಿರ್ಬೇಕು, ಪ್ಲಸ್ 32 ವರ್ಷ ಮೀರಿರಬಾರದು ಕೂಡ ಬರ್ತದ. ಅದೊಂದು ಡೇಟ್ ಬರ್ತಾ, ಆ ಡೇಟಿನ ಒಳಗಡೆ ಇದ್ದಾಗ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇಷ್ಟ ಆಯ್ತು. ಇದು PC ಗೆ ಹಾಗಿದ್ರೆ PSI ಗೆ ಎಷ್ಟು ವರ್ಷ? ಸ್ನೇಹಿತರೆ, ಇದು ಬಂದು PSI ದು ಅಫಿಷಿಯಲ್ ಆದ ನೋಟಿಫಿಕೇಶನ್ ರೀ. ಲಾಸ್ಟ್ ಟೈಮ್ ಆಗಿದ್ರಿ. ಲಾಸ್ಟ್ ಟೈಮ್ ಅಂದ್ರ ಸನೇದಾಗ ಅಲ್ರಿ, 2022 ರೀ. ಇಲ್ಲಿ ನಿಮಗೆ ವಯೋಮಿತಿ ಸಡಿಲಿಕೆಯನ್ನ ತೋರಿಸ್ತೀವಿ ನೋಡ್ರಿ. ಆಲ್ರೆಡಿ ಹೇಳಿದೆ 5 ವರ್ಷ ಐತಿ, ಅದು PSI ಗೆ ಹೊಂದುತ್ತದ. ಮತ್ತು ಅದೇ ರೀತಿ SDA ನಮ್ಮ ರಾಜ್ಯ ಸರ್ಕಾರದ ನಂತರ ಯಾವುದೇ ಒಂದು ನೇಮಕಾತಿ ಆದ್ರೂ ಕೂಡ ಈ ವಯೋಮಿತಿ ಸಡಿಲಿಕೆ ನಿಮ್ಗ ಸಿಗ್ತದ ರೀ. ಸ್ನೇಹಿತರೆ ನೋಡ್ರಿ, ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಯಾವ ರೀತಿ ಅಂತೇಳಿ. ಇಲ್ಲಿ ಕನಿಷ್ಠ ವಯಸ್ಸು ಅಂದ್ರೆ ಇದು ಡಿಗ್ರಿ ಮೇಲೆ PC ಕೇವಲ 10th ಅಥವಾ PUC ಅಥವಾ 10th + 2 ಅಥವಾ ಇತ್ತಂದ್ರ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ PSI ಎನಿ ಡಿಗ್ರಿ ರೀ ವಿತ್ ಜಸ್ಟ್ ಪಾಸ್ ಆದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅದು BA ಇರ್ಲಿ, BCom ಇರ್ಲಿ, BSc ಇರ್ಲಿ ಅಥವಾ BBA ಇರ್ಲಿ ಅಥವಾ ಇಂಜಿನಿಯರಿಂಗ್ ಇರ್ಲಿ, ಯಾವುದೇ ಇದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಕನಿಷ್ಠ ವಯಸ್ಸು 21 ವರ್ಷ. ಗರಿಷ್ಠ ನೋಡ್ರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 32 ವರ್ಷ, ಇತರೆ ಅಭ್ಯರ್ಥಿಗಳಿಗೆ 30 ವರ್ಷ ಇತ್ತು. ಇಲ್ಲಿ ನೋಡ್ರಿ, ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ತಗೋಣ. 32 ವರ್ಷ ಗರಿಷ್ಠ ವಯೋಮಿತಿ ಐತಿ, ಪ್ಲಸ್ 5 ವರ್ಷ ಅಂದ್ರ ಇವರಿಗೆ 37 ವರ್ಷ ಆಯ್ತ್ರಿ. ಇದು PSI ರೀ. ಇನ್ನ ಅದೇ ರೀತಿ ಇತರೆ ಅಭ್ಯರ್ಥಿಗಳಿಗೆ 30 ವರ್ಷ ಐತಿ, ಪ್ಲಸ್ 5 ಅಂದ್ರ 35 ವರ್ಷದವರೆಗೂ ಕೂಡ ಇವರು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನ ಸೇವಾ ನಿರತ ಅಭ್ಯರ್ಥಿ ಅಥವಾ ಆಲ್ರೆಡಿ ಜಾಬ್ ಅನ್ನ ಮಾಡಕತ್ತಿದ್ರ ಅಂತ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ರಿ, ಅವರಿಗೆ ಇನ್ನ ಒಂದ್ 5 ವರ್ಷ ಜಾಸ್ತಿ ಕೊಟ್ಟಿರ್ತಾರ್ರಿ. ಇತ್ತು ಇಲ್ಲಿ ಅವರಿಗೆ ಪ್ಲಸ್ ಒಟ್ಟಾರೆಯಾಗಿ ಗರಿಷ್ಠ ವಯೋಮಿತಿ ಅಂತ ಪ್ಲಸ್ 5 ವರ್ಷವನ್ನ ನೀಡಿದ್ದಾರೆ. ಇದು ಕಾನ್ಸ್ಟೇಬಲ್ ಗಳಿಗೆ ಸಿಗುತ್ತೆ. ಅದೇ ರೀತಿ ಮಾಜಿ ಸೈನಿಕರಿಗೂ ಕೂಡ ಅದ್ರ ಜೊತೆಗೆ 3 ವರ್ಷ ಪ್ಲಸ್ 5 ವರ್ಷ, ಅವ್ರಿಗೆ 8 ವರ್ಷ ವಯೋಮಿತಿ ಸಡಿಲಿಕೆ ಸಿಗುತ್ತೆ. ಇಲ್ಲಿ ಕೊಟ್ಟಾರ ನೋಡ್ರಿ. ನೋಡ್ರಿ, ಅವರಿಗೆ ಆಲ್ರೆಡಿ ಕೊಟ್ಟಿರುವ ಮಾಹಿತಿಯಲ್ಲಿ ಏನಿರುತ್ತೆ, ಯಾವುದೇ ಕೆಟಗರಿಗೆ ಸೇರಿರ್ತಾರಲ್ಲ ಆ ಕೆಟಗರಿಯಲ್ಲಿ ಆಲ್ರೆಡಿ ಗರಿಷ್ಠ ವಯೋಮಿತಿ ಅಂತ 3 ವರ್ಷ ಇವ್ರಿಗೆ ಸಿಗುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ. ಪ್ಲಸ್ ಮತ್ತೆ ಈಗ ವಯೋಮಿತಿ ಸಡಿಲಿಕೆ ಐತಲ್ಲ ಅದು 5 ವರ್ಷ. ಒಟ್ಟಾರೆ ಇವರಿಗೆ 8 ವರ್ಷ ಸಿಗುತ್ತೆ. ನಾರ್ಮಲ್ ಅಭ್ಯರ್ಥಿಗಳಿಗೆ 5 ವರ್ಷ. ಇದು ಮೊದ್ಲಿನ ತರನ ಐತ್ರಿ, 3 ವರ್ಷ. ಈಗ ಏನ್ ಮಾಡಿಲ್ಲ, ಮೊದ್ಲಿನ ತರನ ಐತಿ. ನೋಡಿದ್ರಲ್ಲ ಸ್ನೇಹಿತರೆ, ವಯೋಮಿತಿ ಸಡಿಲಿಕೆ ಬಗ್ಗೆ ನಿಮಗೆ ಸಂಪೂರ್ಣದ ಮಾಹಿತಿ ವಿಡಿಯೋದಲ್ಲಿ ಸಿಕ್ತು ಅಂತ ಅನ್ಕೋತೀನಿ. ಈ ವಿಡಿಯೋಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿಯನ್ನ ಮಾಡ್ತಿದ್ರೆ ಸಿಲೆಬಸ್ ಎಲ್ಲರೂ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆ ಇರುತ್ತಾವ. ಅದೇ ರೀತಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾರೆ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.